ಸೇತುಬಂಧದಲ್ಲಿ ಇರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಲಿಕಾ ಫಲಗಳು ಏನು, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ತಂದಿದ್ದೀವಿ. ಸೊ ಬಹಳಷ್ಟು ವಿಡಿಯೋಗಳನ್ನು ನಾವು 8ನೇ ತರಗತಿಗೆ ಜೊತೆಗೆ 6ರಿಂದ 10ನೇ ತರಗತಿಯ ಸೇತುಬಂಧಕ್ಕಾಗಿ ಹಾಕಿದ್ದೀವಿ. ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಸೇತುಬಂಧನ ಪರೀಕ್ಷೆ 2023-24 ಎಲ್ಲ ತರಗತಿಗಳಿಗೆ ಅದನ್ನು ಪ್ಲೇಲಿಸ್ಟನ್ನು ಒತ್ತಿದ್ರೆ ಸೊ ವಿಡಿಯೋಗಳನ್ನು ನೋಡ್ಬೋದು. ಸೊ ಮೊದಲಿಗೆ 8ನೇ ತರಗತಿಯ ವಿಜ್ಞಾನದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಕಲಿಕಾ ಫಲಗಳು 5 ಇದ್ದಾವೆ. ನಾವು ಸೇವಿಸುವ ಆಹಾರದ ಮೂಲಗಳನ್ನು ತಿಳಿತಾರೆ, ಆಹಾರವನ್ನು ಬಳಸ್ತಕ್ಕಂಥ ಸಸ್ಯದ ವಿವಿಧ ಭಾಗಗಳನ್ನು ಗುರುತಿಸಿ ಮತ್ತು ತಮ್ಮ ಆಹಾರದಲ್ಲಿ ಅವುಗಳನ್ನು ಪತ್ತೆ ಹಚ್ತಾರೆ, ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಗುರುತಿಸ್ತಾರೆ, ಬೆಳೆಯ ಅರ್ಥ ತಿಳಿದು ಬೆಳೆಯ ವಿಧಗಳನ್ನು ಉದಾಹರಣೆ ಸಹಿತ ವರ್ಗೀಕರಿಸ್ತಾರೆ, ಕೃಷಿಯ ಹಂತಗಳನ್ನು ಅರಿತಾರೆ. ಅದೇ ಥರ ಲೋಹಗಳು ಮತ್ತು ಅಲೋಹ ಪಾಠಗಳಲ್ಲಿ ಕಲಿಕಾ ಫಲಗಳನ್ನು ನೋಡೋದಾದರೆ ಲೋಹ ಮತ್ತು ಅಲೋಹಗಳನ್ನು ಭೌತ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸ್ತಾರೆ ಮತ್ತು ವಿವರಿಸ್ತಾರೆ. ಲೋಹ ಮತ್ತು ಅಲೋಹಗಳ ಆಮ್ಲಜನಕ ನೀರು ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸೋದನ್ನು ಪರೀಕ್ಷಿಸಿ ತೀರ್ಮಾನ ಮಾಡ್ತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸ್ತಾರೆ. ಆಮ್ಲ ಪ್ರತ್ಯಾಮ್ಲಗಳಲ್ಲಿರುವ ಲೋಹ ಮತ್ತು ಅಲೋಹಗಳನ್ನು ಗುರುತಿಸ್ತಾರೆ. ಇನ್ನು 3ನೇ ಪಾಠ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿರ್ತಕ್ಕಂಥ ಕಲಿಕಾ ಫಲಗಳಂದರೆ ವಿವಿಧ ಬಗೆಯ ಆವಾಸ ಸ್ಥಾನಗಳಲ್ಲಿ ಜೀವಿಗಳ ಹೊಂದಾಣಿಕೆಯನ್ನು ಗುರುತಿಸ್ತಾರೆ, ಅರಣ್ಯನಾಶದ ಅರ್ಥ ಮತ್ತು ಅದಕ್ಕೆ ಕಾರಣಗಳನ್ನು ತಿಳಿತಾರೆ, ಅರಣ್ಯನಾಶದ ಪರಿಣಾಮಗಳನ್ನು ಅರಿತಾರೆ, ಕಾಡುಗಳ ಪ್ರಾಮುಖ್ಯತೆಯನ್ನು ಅರಿತು ಪರಿಸರ ಪ್ರಜ್ಞೆಯನ್ನು ಬೆಳೆಸಿಕೊಳ್ತಾರೆ. ನೆಕ್ಸ್ಟ್ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ರೂಪಿಸಿರುವ ಸಂರಕ್ಷಿತ ಪ್ರದೇಶಗಳ ಮಹತ್ವವನ್ನು ತಿಳಿತಾರೆ ಮತ್ತು ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನವನ ಮತ್ತು ಮೀಸಲು ಜೀವಗೋಳಗಳ ನಡುವಿನ ವ್ಯತ್ಯಾಸವನ್ನು ತಿಳಿತಾರೆ. ಸ್ಥಳೀಯ ಪ್ರಭೇದಗಳನ್ನು ಗುರುತಿಸ್ತಾರೆ ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಅರಿತಾರೆ. ಕೆಂಪು ದತ್ತಾಂಶ ಪುಸ್ತಕದ ಮಾಹಿತಿಯನ್ನು ತಿಳಿತಾರೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಶಬ್ದ ಪಾಠ. ಶಬ್ದದ ಉತ್ಪತ್ತಿಯನ್ನು ವಿವರಿಸ್ತಾರೆ ಮತ್ತು ಶಬ್ದ ಉತ್ಪತ್ತಿ ಮಾಡುವ ಉಪಕರಣಗಳನ್ನು ವರ್ಗೀಕರಿಸ್ತಾರೆ. ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದನ್ನು ಚಟುವಟಿಕೆ ಮೂಲಕ ತೋರಿಸ್ತಾರೆ. ಕಂಪನ, ಪಾರ, ಆವರ್ತಕಾಲ ಮತ್ತು ಆವೃತ್ತಿಯ ಅರ್ಥವನ್ನು ತಿಳಿತಾರೆ ಮತ್ತು ಶಬ್ದದ ತೀವ್ರತೆ ಮತ್ತು ಆವರ್ತವನ್ನು ಅವುಗಳ ಮೂಲಮಾನಗಳೊಂದಿಗೆ ವಿವರಿಸ್ತಾರೆ. ಶ್ರವ್ಯ ಮತ್ತು ಶ್ರವಣಾತೀತ ಶಬ್ದಗಳ ನಡುವಿನ ವ್ಯತ್ಯಾಸ ಬರೀತಾರೆ. ಶಬ್ದ ಮಾಲಿನ್ಯಕ್ಕೆ ಕಾರಣಗಳು, ಪರಿಣಾಮ ಮತ್ತು ನಿಯಂತ್ರಿತ ಕ್ರಮಗಳನ್ನು ಕರೀತಾರೆ. ಇನ್ನು ಜೀವಕೋಶ ಪಾಠದಲ್ಲಿರ್ತಕ್ಕಂಥ ಕಲಿಕಾ ಫಲಗಳನ್ನು ನೋಡ್ಕೊಡ್ರಿ. ಬೆಳಕು ಪಾಠದಲ್ಲಿರ್ತಕ್ಕಂಥ ಈ ಕಲಿಕಾ ಫಲಗಳನ್ನು ನಾವೇನು ಮಾಡಿದ್ದೀವಿ, ಈ ಪೂರ್ವ ಪರೀಕ್ಷೆಗೆ ಆಯ್ಕೆಯನ್ನು ಮಾಡಿದ್ದೀವಿ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು, ಘರ್ಷಣೆ ಅಂತಕ್ಕಂಥ ಪಾಠ. ಸೊ ಇಷ್ಟು ಪಾಠಗಳ ಮೇಲೆ ಇರ್ತಕ್ಕಂಥ ಈ ನೈದಾನಿಕ ಪರೀಕ್ಷೆ ಅಂದರೆ ಇದು ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನಾವಳಿಗಳನ್ನು ನೋಡೋದಾದರೆ ಸೊ ಮೊದಲ ಪ್ರಶ್ನೆಯಲ್ಲಿ ಉಪಪ್ರಶ್ನೆ ಇತ್ತು, ಆಹಾರವಾಗಿ ನೀವು ಬಳಸುವ ಸಸ್ಯದ ವಿವಿಧ ಭಾಗಗಳನ್ನು ತಿಳಿಸಿ. 2 ಚಿತ್ರದಲ್ಲಿ ಕೊಟ್ಟಿರುವ ಕೃಷಿ ಉಪಕರಣಗಳನ್ನು ಗುರುತಿಸಬೇಕು. ಆಧುನಿಕ ನೀರಾವರಿ ಪದ್ಧತಿಗಳನ್ನು ತಿಳಿಸಿ. ಪ್ರಶ್ನೆ 2ರಲ್ಲಿ 1ನೇ ಉಪಪ್ರಶ್ನೆ, ಚಿತ್ರ ಅಥವಾ ನೈಜವಾಗಿ ಮೂಲ ವಸ್ತುಗಳನ್ನು ತೋರಿಸೋದರ ಮೂಲಕ ಲೋಹ ಮತ್ತು ಅಲೋಹಗಳನ್ನು ಗುರುತಿಸ್ರಿ. ಕೆಲವು ಆಹಾರ ವಸ್ತುಗಳನ್ನು ರುಚಿ ನೋಡೋದರ ಮೂಲಕ ಹುಳಿ ಮತ್ತು ಕಹಿಗಳನ್ನು ಗುರುತಿಸ್ರಿ. 3ನೇ ಪ್ರಶ್ನೆ, ಲಿಟ್ಮಸ್ ಕಾಗದ ಬಳಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ವಿವರಿಸ್ತಾರೆ. ಪ್ರಶ್ನೆ 3 ಉಪಪ್ರಶ್ನೆ 1, ಈ ಮುಂದಿನ ಚಿತ್ರಗಳು ಅರಣ್ಯನಾಶಕ್ಕೆ ಕಾರಣಗಳನ್ನು ಪ್ರತಿನಿಧಿಸ್ತವೆ, ಇವುಗಳನ್ನು ಗುರುತಿಸ್ರಿ. ಚಿತ್ರದ ಕೆಳಗೆ ನೈಸರ್ಗಿಕ ಇಲ್ಲವೇ ಮಾನವ ನಿರ್ಮಿತ ಅಂತ ಬರೀರಿ. ಉದಾಹರಣೆ ಒಂದನ್ನು ಕೊಟ್ಟಿದ್ದಾರೆ. ಇನ್ನು ಕಾಡಿನ ಸಂರಕ್ಷಣೆ ಕುರಿತು ನಿನ್ನದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸು. 3ನೇ ಉಪಪ್ರಶ್ನೆ, ನೀವು ವಾಸಿಸುವ ಸ್ಥಳದಲ್ಲಿ ಕಂಡುಬರುವ ಸ್ಥಳೀಯ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಪಟ್ಟಿ ಮಾಡಿರಿ. ಮುಖ್ಯ ಪ್ರಶ್ನೆ 4ರಲ್ಲಿ 1ನೇದಿದೆ, ಶಬ್ದ ಮಾಲಿನ್ಯಕ್ಕೆ ಕಾರಣ, ಪರಿಣಾಮ ಮತ್ತು ನಿಯಂತ್ರಣ ಕ್ರಮಗಳನ್ನು ತಿಳಿಸಬೇಕು. ಸಂಗೀತ ವಾದ್ಯಗಳು ಮತ್ತು ಅವುಗಳ ಕಂಪಿಸುವ ಭಾಗಗಳನ್ನು ಕೊಟ್ಟಿದ್ದಾರೆ. ಮಿಂಚುಪಟ್ಟಿಗಳನ್ನು ಹುಡುಕಿ ಸರಿಯಾದ ಭಾಗದಲ್ಲಿ ಜೋಡಿಸಬೇಕು. ಸಂಗೀತ ವಾದ್ಯಗಳನ್ನು ನೋಡಿ ಶಬ್ದ ಉತ್ಪತ್ತಿ ಮಾಡ್ತಕ್ಕಂಥ ಕಂಪನದ ಭಾಗವನ್ನು ಬರೀಬೇಕು. ಶಬ್ದದ ಏಕಮಾನ ಯಾವುದು? ಮುಂದೆ ಜೀವಕೋಶದ ಚಿತ್ರ ತೋರಿಸಿ ವಿವಿಧ ಭಾಗಗಳನ್ನು ಗುರುತಿಸಲು ತಿಳಿಸೋದು. ಭಾಗಗಳನ್ನು ಹೊಂದಿದ ಮಿಂಚುಪಟ್ಟಿಗಳನ್ನು ನೀಡಬೇಕು. ಇನ್ನು ಕಪ್ಪು ಹಲಗೆಯ ಮೇಲಿನ ಅಕ್ಷರಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಜೀವಕೋಶದ ಕಣಗಳನ್ನು ಊಹಿಸಿ ಹೇಳಿರಿ. ಇಷ್ಟಿದ್ದಾವೆ. ಇನ್ನು ಚಿತ್ರದ ಮೂಲಕ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ವ್ಯತ್ಯಾಸವನ್ನು ಗುರುತಿಸಿ ಹೇಳೋದು. 6ನೇ ಮುಖ್ಯ ಪ್ರಶ್ನೆಯಲ್ಲಿ 1ನೇ ಉಪಪ್ರಶ್ನೆ, ದರ್ಪಣಗಳನ್ನು ನೀಡಿ ಅವುಗಳಲ್ಲಿ ಪೀನ ಮತ್ತು ನಿಮ್ನ ದರ್ಪಣ ಯಾವುದೆಂದು ಗುರುತಿಸೋದು. ದಿನನಿತ್ಯ ಜೀವನದಲ್ಲಿ ಬೆಳಕಿನ ವಕ್ರೀಭವನದ ಸನ್ನಿವೇಶ ಪಟ್ಟಿ ಮಾಡೋದು. ಚಿತ್ರದಲ್ಲಿ ಕಾಣುವ ದರ್ಪಣಗಳ ಮತ್ತು ಉಪಯೋಗಗಳನ್ನು ಬರೆಯೋದು. ಇನ್ನು 7ನೇ ಪ್ರಶ್ನೆಯಲ್ಲಿ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಬೇಕು. ಅದನ್ನು ನೋಡ್ಕೊಡ್ರಿ. LED ಬಲ್ಬ್ ಬಳಕೆ ಹೆಚ್ಚಾಗಿರಲು ಕಾರಣ ಏನಂತ ಕೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆಯ ಹೊರ
ತಳಭಾಗದಲ್ಲಿ ತಾಮ್ರದ ಬಣ್ಣ ಇರ್ತದ, ಇದನ್ನು ಗಮನಿಸಿದ್ದೆ. ಹಾಗಾದರೆ ಆ ರೀತಿ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನ ಮಾಡಿರುವ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಯಾವ ವಸ್ತು ಚಲಿಸ್ತಾ ಇದೆ, ಯಾವ ವಸ್ತು ನಿಶ್ಚಲವಾಗಿದೆ ಅಂತ ಕೇಳಿದ್ದಾರೆ. ಇವುಗಳು ಯಾವ ವಿಧದ ಚಲನೆ ಎಂದು ಗುರುತಿಸಲಿಕ್ಕೆ ಕೇಳಿದ್ದಾರೆ, ಅವುಗಳನ್ನು ಸಹಿತ ನೋಡಿ. ಇಷ್ಟು ಈ ಕಲಿಕಾ ಫಲಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥ 8ನೇ ತರಗತಿಯ ಸೇತುಬಂಧ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.